ಅಡ್ಡ ಮತದಾನದ ಬಗ್ಗೆ ಭಾಳ ನೋವಿದೆ, ನಮ್ಮೆಲ್ಲರಿಗೂ ಭಾಳ ನೋವಿದೆ. ಹಾಗಾಗಿ BJP ಅಂತ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಟಮಾಟಗಳಿದೆ. ಈ ಬಗ್ಗೆ ನಮ್ಮ ಹೈಕಮಾಂಡ್ ಭಾಳ ತೀವ್ರ ನಿಗಾವನ್ನು ಇಟ್ಟಿದೆ. ನಮ್ಮ ರಾಜ್ಯದ ಅಧ್ಯಕ್ಷರು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಇವತ್ತು ಅಥವಾ ನಾಳೆ ಬರೋದಿದೆ. ಒಂದರ ಮೇಲೂ ಕೂಡ ನಿಗಾ ವಹಿಸಿ ಅಂಥವ್ರ ಮೇಲೆ ಕ್ರಮ ಆಗಲೇಬೇಕು, ಕ್ರಮ ಆಗ್ತದೆ. ಈಗಾಗಲೇ ಹೇಳಿದ್ದೇವೆ. ಇದು ನೋಡಿ, ಕಾಂಗ್ರೆಸ್ಸು ಅವರ ಶಾಸಕರನ್ನ ಕರ್ಕೊಂಡೋಗಿ ಸುರೇಶ್ ರೆಸಾರ್ಟ್ನಲ್ಲಿ 2 ದಿವಸ ಕೂಡ ಹಾಕಿ ಮುಖ್ಯಮಂತ್ರಿಗಳಾದಿಯಾಗಿ ಮಂತ್ರಿಗಳು ಇದ್ದರು. ಯಾಕೆಂದರೆ ಕಾಂಗ್ರೆಸ್ಸಿನ ಮತಗಳು ಅಡ್ಡ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಂದೋಬಸ್ತ್ ಮಾಡುವಂಥ ದೊಡ್ಡ ಸರ್ಕಸ್ ನಡೀತು. ಆದರೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮನ್ನು ನಂಬುದು. ನಮ್ಮ ಶಾಸಕರು 69 ಜನ ಏನಿದೆ, ನಾವು ಆ ರೀತಿ ಮಾಡೋದಿಲ್ಲ ಅನ್ನುವಂಥ ನಂಬಿಕೆ. ಈಗ ವಿಶ್ವಾಸಘಾತಕತನ ಆಗಿದೆ. ಸ್ವಲ್ಪ ನೋವನ್ನು ಪಟ್ಕೊಂಡು ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಲ್ಲ ದೇವರ ಎದುರಿಗೆ ಆಗೋಗಲಿ, ಸೆಟ್ಲ್ ಆಗಿದೆ ಅಂತ. ಆಮೇಲೆ ಎಲ್ಲ ಹಿರಿಯರು ನಾವೆಲ್ಲ ಸೇರಿ ಹೇಳಿದ್ವಿ, ಬೇಡ, ಧರ್ಮಸ್ಥಳದ ಶ್ರದ್ಧಾ ಕೇಂದ್ರನ ರಾಜಕಾರಣಕ್ಕೆ ನಾವು ಉಪಯೋಗಿಸುವಂಥ ಬೇಡ. ಈಗ ಅವರು ಕೂಡ ಹಿಂಸರಿಸಿದ್ದಾರೆ. ಕಾಂಗ್ರೆಸ್ ಅಂತ ಪಕ್ಷ 4ನೇ ಅಭ್ಯರ್ಥಿಯಲ್ಲಿ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ತಾ ಮೈತ್ರಿ ಪಕ್ಷದಲ್ಲಿ ಯಾಕಾಗುತ್ತೆ ಫಲಾಫಲ?